ಇಪ್ಪ ಗವಡೆಗೆ ರಣದಲ್ಲಿ ಜಯ ಲಭಿಸಿತು ಯಾರಿಗೆನ್ನುವಂತಹ ಪ್ರಶ್ನೆಗೆ ಮಾನವರಿಗೆನ್ನುವಂತಹ ವರ್ತಮಾನವನ್ನು ಎಲ್ಲ ತಿಳಿದುವಂತಹ ವಿಚಾರವೇ ಹೌದು. ಆ ಬಳಿಕ ಹಸ್ತ್ರೀಯ ಅಧಿಕಾರ ಎನ್ನುವುದು ನಮ್ಮ ಅಗ್ರಜ ಧರ್ಮರಾಯನ ಪಾಲಿಗೆ ಲಭಿಸಿತು ಹೌದು. ನನ್ನ ಅಣ್ಣನೊಂದು ಪ್ರಶ್ನೆ ಮೂಡಿದಂತೆ ಕುರುಕ್ಷೇತ್ರ ಯುದ್ಧವನ್ನು ಗೆದ್ದವರು ಯಾರು ಎನ್ನುವ ಹಾಗೆ ಪ್ರಶ್ನೆ ಮೂಡಿದ್ದು ಹೌದು. ಉತ್ತರ ಸಿಗಬೇಕೋ ಬೇಡ. ಆ ಕಾಲಕ್ಕೆ ಭೀಮ ಹಾಗೂ ಪಾರ್ಥ ನಮ್ಮಿಬ್ಬರನ್ನು ಹತ್ತಿರಕ್ಕೆ ಕರೆದು ಅನ್ನ ಕೇಳಿದಂತಹ ಪ್ರಶ್ನೆಗೆ ಉತ್ತರವೆಂಬಂತೆ ನಾನೇ ಆಡಿಬಿಟ್ಟೆ. ಕುರುಕ್ಷೇತ್ರ ಯುದ್ಧ ಗೆಲ್ಲುವಲ್ಲಿ ಪಾರ್ಥನೇ ಕಾರಣ ಎನ್ನುವ ಹಾಗೆ. ಯಾಕೆ ಹೇಳಿ, ಭೀಷ್ಮಾಚಾರ್ಯರನ್ನು ಶರದ ಮಂಚದ ಮೇಲೆ ಮಲಗಿಸಿದವ ಯಾರು ಅಂತ ಕೇಳಿದ್ರೆ ಈ ಅರ್ಜುನ. ಅಷ್ಟೇ ಯಾಕೆ, ಪ್ರಾಣಕ್ಕೆ ಪ್ರಾಣವನ್ನೇ ಕೊಟ್ಟೆ ಎನ್ನುವ ಹಾಗೆ ಆ ಕೌರವನ ಮಿತ್ರ ಕರ್ಣನನ್ನು ಬಂದವ ಯಾರು ಅಂತ ಕೇಳಿದ್ರೆ ಈ ಅರ್ಜುನ. ಹಾಗಾಗಿ ಕುರುಕ್ಷೇತ್ರ ಯುದ್ಧ ಗೆಲ್ಲುವಲ್ಲಿ ಈ ಪಾರ್ಥನೇ ಮುಖ್ಯ ಕಾರಣ ಎನ್ನುವಾಗೆ ಹೇಳಿದ್ದೆ ತಡ. ಎದರಲ್ಲ ಭೀಮ ಮೃಕೋದರ ನಂಜಿನ ಬುರುಗಂತ ಹೇಳ್ಬೋದು. ಇಲ್ಲದೆ ಹೋದ್ರೆ ನಾನು ಆಡಿದ್ದೆ ತಡ. ಇಲ್ಲ, ಗೆದ್ದದು ನಾನು ಎನ್ನುವ ಹಾಗೆ ಭೀಮ ಆಡಿಬಿಟ್ಟ. ಕೇಳದಕ್ಕೆ ಹೇಳಿದ್ದಾನೆ 99 ಮಂದಿ ಕೌರವರನ್ನು ಕೊಲ್ಲುವುದರ ಮುಖ್ಯವಾಗಿ ಕುರುಕ್ಷೇತ್ರ ಯುದ್ಧ ಗೆಲ್ಲುವಲ್ಲಿ ನಾನು ಕಾಣಿಗತ್ತ ಎನ್ನುವ ಹಾಗೆ. ನಾನು ಬಿಡ್ತೇನಾ? ಬಿಟ್ಟಿಲ್ಲ ಸ್ವಾಮಿ. ನಮ್ಮೊಳಗೆ ಮಾತಿಗೆ ಮಾತು ಬೆಳೆಯಿತು, ಮಾತಿಗೆ ಮಾತು ಬರ್ತದೆ ತರ. ಆ ಬಳಿಕ ಅದು ಸಮರಕ್ಕೆ ತಿರುಗಿ ಹೋಯಿತು. ಭೀಮಾರ್ಜುನರ ಕಾಳಗ ನಡೆದು ಹೋಯ್ತಲ್ಲ. ಆ ಕಾಳಗದಲ್ಲಿ ಭೀಮ ಸೋತು ಬಿಟ್ಟಿದ್ದಾನೆ. ಇಷ್ಟೇ ಬೇಕಿತ್ತು ನನಗೆ. ಅವನಿಗೆ ಆಡಳಿತ ಅಹಂಕಾರ ಎಲ್ಲವನ್ನು ಇಳಿಸಿ ಬಿಟ್ಟಿದ್ದೇನೆ. ಅವನ ತಲೆದಿತ್ತು ನಾನೇ ಸಾಹಸವಂತ ಶತಕದ ಗಜತ್ರಾಣಿ ಎನ್ನುವ ಹಾಗೆ. ನನ್ನಂತಹ ಪರಾಕ್ರಮಿಗಳು ಯಾರು ಇಲ್ಲ ಎನ್ನುವಂತಹ ಅಹಂಕಾರವನ್ನು ಇಳಿಸಿದವ ಈ ಪಾರ್ಥನೆ ಆಗಿದ್ದೇನೆ. ಅದೆಲ್ಲ ಯೋಚನೆ ಮಾಡುದು. ಅವನ ಅಹಂಕಾರ ಇಳಿಯಿತು ಇಲ್ಲ ಅಂತ ಸಂಖ್ಯೆ ಮಾಡುತ್ತಾರೆ. ಆದ್ದರಿಂದ ಕಾಯ್ತಾ ಇದ್ದೇನೆ ಅವನ ಅನುಯಾಯಿ ಆಗಿ ಅಥವಾ ಅವನಿಗೆ ಬೆಂಬಲಿಗರ ಯಾವ ಬರ್ತಾರೆ ಎನ್ನುವ ಹಾಗೆ ಕ್ಷಣ ಕಾಲ ನಿರೀಕ್ಷೆ ಇರ್ತೇನೆ.
ನಿನಗೀಗೋ ನಮಸ್ಕಾರ. ನಮಸ್ಕಾರ. ಹೌದು, ನನಗೊಂದು ನಿರೀಕ್ಷೆ ಇತ್ತು. ಯಾವುದು? ಭೀಮನ ಪರವಾಗಿ ಯಾರು ಬರ್ತಾರೆ ಎನ್ನುವ ಹಾಗೆ ನಿರೀಕ್ಷೆ ಇದ್ದದ್ದೇ ತಡ. ಓಹೋ, ನಿರೀಕ್ಷೆನ ಹುಸಿಯಾಗಿ ಹೋಯಿತು. ಯಾಕೆ? ಬಂದದ್ದು ದ್ರೌಪದಿ, ನಾನೇ. ಪಂಚಮಲ್ಲರು. ಹೌದೌದು. ನಿನ್ನ ಆಗಮನ ಆಶ್ಚರ್ಯವಾಗ್ತಾ ಉಂಟು ನನಗೆ. ಯಾಕೆ? ಈ ರೀತಿ ನೋಡಿದವನಲ್ಲ ನಾನು. ಅದು ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ದೀಯ. ಹೌದು. ನಮಸ್ಕಾರದಲ್ಲಿ ಚಮತ್ಕಾರ ಉಂಟು ನನಗೆ ತಿಳಿಸಿಕೊಂಡಿದ್ದೇನೆ. ಯಾಕೆ ಹೇಳಿ? ಯಾಕೆ? ಈಗ ಗಂಡನನ್ನು ಕಂಡಾಗ ನಮಸ್ಕಾರ ಮಾಡುವ ಕ್ರಮ ಇಲ್ಲ. ಮತ್ತೆ ಪ್ರಣಾಮವನ್ನು ಸಲ್ಲಿಸ್ತಾರೆ. ಹೌದು, ಕಾಲಿಗೆ ಬಿದ್ದು ಅದು ನೀವು ನಮಸ್ಕಾರ ಮಾಡಿದ್ರಲ್ಲ. ಹೌದು. ನಮಸ್ಕಾರ ಮಾಡುದು ಯಾವಾಗ? ಯಾವಾಗ? ನಮ್ಮ ವಿರೋಧದಲ್ಲಿರುವರು ಅದು ಬೇರೆಯೊಬ್ಬರನ್ನು ಕಂಡಾಗ ಆ ನಮಸ್ಕಾರಕ್ಕೂ ಬೇರೆ ಕ್ರಮ ಉಂಟು. ನಮಸ್ಕಾರವನ್ನು ಕಾಣ್ತಾ ಇದ್ದೀವಿ. ಅರ್ಥವಾಯ್ತಲ್ಲ ನಿಮಗೆ? ಓ ಭಾರತ ಮಹಾಶಯನೇ, ನಿನ್ನ ಮುಂಭಾಗದಲ್ಲಿ ದ್ರೌಪದಿಯ ಕರದಲ್ಲಿ ಶುಚಾಪಗಳನ್ನು ಹಿಡಿದು ನಿಂತದ್ದು ಯಾಕೆ ಎನ್ನುವ ಹಾಗೆ ಯೋಚಿಸುತ್ತಾ ಇರಬಹುದು. ಯಾಕೆ? ಸುಮ್ಮನೆ ಬಂದವಳಲ್ಲ ನಾನು. ನಿಮಗೆ ತಿಳಿದಿರಬಹುದು ಯಾಕೆ ಬಂದಿದ್ದಾಳೆ ಎನ್ನುವ ಹಾಗೆ. ತಿಳಿದೇ ವಿವರಿಸುವುದಕ್ಕೆ ಬೇಕಾಗಿಯೇ ಬಂದವಳು ನಾನು. ಆದರೆ ಇಂದಿನ ದಿನದಲ್ಲಿ ನೀವು ಮಾಡಿರುವಂತಹ ಕೃತ್ಯವಾದರೇನು? ಅದು ಒಂದುಂಟು. ರಣಕ್ಷೇತ್ರವಿದಾದರೆ ಏನು? ಗಂಡನಿಗೆ ನಮಸ್ಕಾರ ಮಾಡದಿರುವಂತೆ ಹೆಂಡತಿ ಅಲ್ಲ ಅಂತ ಒಂದು ಮಾತುಂಟು. ಹಾಗಾಗಿ ಗಂಡನಿಗೆ ಕೊಡಬೇಕಾದ ಗೌರವ ಮೊದಲಾಗಿ ಕೊಟ್ಟಿದ್ದ ನಾನು. ಸರಿಯಾಗಿ ನೋಡುತ್ತಿದೆ. ಏನು? ಶರದ ಮುಖೇನವಾಗಿ ನಮಸ್ಕಾರ ಮಾಡಿ. ಮುಖೇನ ನಮಸ್ಕಾರ ಮಾಡಿ ನಮಸ್ಕಾರ. ವಿಷಯ ಹೌದು. ಯಾಕೆ? ಸುಮ್ಮನೆ ಬಂದದಲ್ಲ ನಾನು. ನಿನ್ನಲ್ಲಿರುವಂತಹ ಪೌರುಷವೇ ಎನ್ನುವುದನ್ನು ನೋಡುವುದಕ್ಕೆ ಬೇಕಾಗಿಯೇ ಬಂದವಳು. ಯಾಕೆ ಈ ಮಾತನ್ನಾಡಿದೆ? ಭೀಮಸೇನನ್ನು ಗಾರು ಗಿಳಿಸಿದೆ ಎನ್ನುವಂತಹ ಅಹಂಕಾರ ನಿನ್ನಲ್ಲಿ ಹುದುಗಿದೆ ಎನ್ನುವುದನ್ನು ಅರ್ಥವಿಸಿಕೊಂಡವಳು. ಕಂಡಂತ ಹೇಳಿದ್ರೆ ನಿಮ್ಮಲ್ಲಿರುವಂತಹ ಯುದ್ಧವನ್ನು ಮಾಡಿದವರು ಉಳಿದವರಿರಬಹುದು. ದ್ರೌಪದಿಯವರ ಯುದ್ಧವನ್ನು ಮಾಡಿದವಳಲ್ಲ. ಬರಲಿಲ್ಲ ನನಗೆ. ಪ್ರಣಯ ಗೀತೆ ಅದು ಬೇರೆ ವಿಚಾರ, ಅದು ನಮ್ಮ ವೈಯಕ್ತಿಕವಾದಂತಹ ವಿಚಾರವೇನೆ. ನಿಮ್ಮ ಹೆಂಡತಿಯೇ ನಾನು ಸರಿ, ಆದರೆ ಇದು ಹಾಗಲ್ಲ. ರಣಕ್ಷೇತ್ರಕ್ಕೆ ಬಂದವಳು ನಾನು. ರಣಕ್ಷೇತ್ರಕ್ಕೆ ಬಂದದ್ದು ಯಾಕೆ? ನೀವು ಭೀಮಸೇನನ್ನು ಗಾರ್ವಿಸಿದ್ದೀರಿ ಎನ್ನುವಂತಹ ವಿಚಾರವನ್ನು ತಿಳಿದು ಬಂದವಳು. ಹಾಗಾಗಿ ಭೀಮಸೇನಲ್ಲಿ ತೋರಿಸಿದಂತಹ ಪೌರುಷವನ್ನು ಈ ದೃಪದ ನಂದನೆಯಲ್ಲಿ ತೋರಿಸಬಹುದೇ ನಿಮಗೆ? ನನ್ನಲ್ಲಿ
ಹೌದು. ಯೋಚನೆ ಮಾಡಬೇಕಿತ್ತು. ಏನು ನೀನು ಬಂದದ್ದು ಹೇಗಾಯ್ತು? ಹೇಗಾಯ್ತು? ಆಶ್ಚರ್ಯವನ್ನು ತಂದು ಕೊಟ್ಟಿದ್ದು ನನಗೆ. ನಿಮಗೆ ಆಶ್ಚರ್ಯ ಆಗಬೇಕಂತೇಳಿ ಈ ತರದಲ್ಲಿ ಬಂದದ್ದು ನಾನು. ಹೌದಪ್ಪ. ಅವರಿರುವುದು ಒಬ್ಬಳೇ ಅಂತ ನಾನು. ಇರ್ಲಿ ಅವರು ತುಂಬಾ ಬಂದಿದ್ದಾರೆ. ಹೌದಪ್ಪ. ಯಾಕೆ? ಕುರುಕ್ಷೇತ್ರ ಅಲ್ವಾ? ಹೌದು. ಹಾಗಂತ ನಿನ್ನೆ ವರ್ತನೆ ಎನ್ನುವುದು ವಿಚಿತ್ರ ಅನ್ನಿಸ್ತಾ ಉಂಟು ನನಗೆ. ವಿಚಿತ್ರ ಆಯ್ತು ನಿಮಗೆ? ಹೌದಪ್ಪ. ಏನು ವಿಚಿತ್ರ ಅನಿಸ್ತು? ನೀನು ಬಂದದ್ದು ಎಲ್ಲಿಗೆ? ಎಲ್ಲಿಗೆ? ಕುರುಕ್ಷೇತ್ರ ರಣದಾರುಣಿಗೆ. ಹೌದು. ಸಮರಾಂಗ ನಕ್ಷತ್ರಕ್ಕೆ ಬರಬೇಕು ಹೇಳಿಯೇ ಬಂದದ್ದು ನಾನು. ಎದುರಾಗಿ ನಿಂತದ್ದು ಪಾರ್ಥನ ಎದುರಾಗಿ. ಪಾರ್ಥ ಮಹಾಶಯ ಯಾರಾಗ್ಬೇಕು? ಗಂಡ. ಹೌದು. ಈಗ ಗಂಡ ಅಲ್ಲ, ಈಗ ಭೀಮ ಗಂಡ. ಹೌದಪ್ಪ. ನಮಗೆ ಎಲ್ಲರಾಗಿ ಅಲ್ಲ, 5 ಜನ ಗಂಡಂದಿರಿದ್ದಾರೆ. ಹೌದೌದು. ಗಂಡನ ಜೊತೆಯಲ್ಲಿ ಸಮರವನ್ನು ಮಾಡುವುದು ಹೆಣ್ಣಿಗೆ ಉಚಿತವು. ಅಂದ್ರೆ ಅದನ್ನು ಸರಿಯಲ್ಲ ಅಂತ ಹೇಳುದಲ್ಲ. ಸರಿಯಲ್ಲ. ಅಷ್ಟು ಮಾತ್ರವಲ್ಲ, ಹೆಣ್ಣಾಗಿರುವಂತಹ ನೀನು ನಾನು ಕ್ಷಣಕಾಲ ಯೋಚನೆಯನ್ನು ಮಾಡಬೇಕಾಗಿತ್ತು. ಯಾವುದನ್ನು? ಪಾರ್ಥನ ಸಾಹಸದ ಬಗ್ಗೆ ಸರಿಯಾಗಿ ಅರಿತುಕೊಂಡಿದ್ದವಳು ನೀನು ತಾನೇ. ಅಂತಿರುವಾಗ ಸಮರವನ್ನು ಮಾಡಿದೆ ಎಂದಾದ ಪಾರ್ಥನ ಎದುರಲ್ಲಿ ನನಗೆ ಜಯ ಸಿಕ್ಕಿದ್ದೆ. ಜಯ ನನ್ನನ್ನು ಹೊಡೆದು ಬರ್ತಾಳು. ಜಯ ಸಿಗಬೇಕು ಅಂತ ಹೇಳಿ ಯುದ್ಧಕ್ಕೆ ಹೋಗುದಲ್ಲ ಯಾರು. ಅದನ್ನು ನಮಗೆ ದೊರಕಬೇಕೆನ್ನುವ ಹಾಗೆ ನಮ್ಮ ಆಸೆ ನಿಲ್ಲಿಸಿಕೊಂಡು ಹೋಗುತ್ತೇವೆ. ಜಯವೇ ಸಿಗಬೇಕು ಅಂತ ಏನಿಲ್ಲ. ಜಯ ಸಿಕ್ಕಿದ್ರು ಸಿಕ್ಕಿದ್ರೆ ಇಲ್ಲದಿದ್ರೆ ಇಲ್ಲ, ಅದಲ್ಲ ವಿಷಯ. ಆಸೆ ಬೇಕು. ನಮ್ಮ ತನವನ್ನು ತೋರಿಸಿಕೊಳ್ಳೋದಕ್ಕೆ ಒಂದು ವೇದಿಕೆ. ಖಂಡಿತವಾಗಿ ವ್ಯಕ್ತಿ ಆದವನಿಗೆ ಆಸೆ ಬೇಕಂತ. ಆದ್ರೆ ಒಂದು ಕಳ್ಳ ಓಡ್ತಾ ಇರ್ತಾನೆ, ಹಿಡಿಬೇಕಂತ ಹೇಳಿ ಪ್ರಯತ್ನ ಪಡ್ತಾರೆ. ಸಿಕ್ಕಿದ್ರೆ ಆಯ್ತು, ಸಿಕ್ಕಿದ್ರೆ ಎಂತ ಮಾಡುದು? ನಾಳೆಗಾದ್ರೂ ಕೂಡ ತುಳಿಯುವುದು ಅದಾಗುದಿಲ್ಲ. ನಾಳೆಗಂತಿದ್ರೆ ನಾಳೆಗಾಗಿ ಹೋಗ್ತದೆ. ನಾಳೆಗಾದ್ರೂ ಹಿಡಿತಾರೆ, ಅದು ಪ್ರಶ್ನೆ. ಆ ಕ್ಷಣಕ್ಕೆ ಹಿಡಿದು ಅದು ಪ್ರಸಾರವಾಗು. ಅದ್ರ ಬಗ್ಗೆ ಇರ್ಲಿ. ನಾನು ಯಾಕೆ ಹೇಳಿದ್ದು? ಹೆಣ್ಣಾಗಿರುವಂತಹ ನೀನು ಭೀಮಸೇನ ಎದುರಾಗಿ ಈ ಸಂದರ್ಭದಲ್ಲಿ ಸಮರಕ್ಕೆ ಬಂದಿದ್ದೀಯ. ರಮಣಿ ನೀನು, ಅವನಿಗೆ ಇದೆಲ್ಲ ಭೂಷಣವಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಆಯುಧವನ್ನು ಕೆಳಗಿರಿಸಿ ಅರಮನೆಯನ್ನು ಸೇರುತ್ತ ನೀನು. ಮಡದಿಯಾದವಳು ಯುದ್ಧಕ್ಕೆ ಬಂದ ನಿಜ ಕಾಲಕ್ಕೆ ಮಡದಿಗೆ ಬುದ್ಧಿ
ಇರುವಾದವನ್ನೇ ಹೇಳಿ ಹಾ. ಗ್ರಹದೊಳಗೆ ಸಾಗು ನೀ ಮಾಡದೆ ಎನ್ನುವ ಹಾಗೆ ಹೌದೌದು. ಆಡುತ್ತಿರುವಂತಹ ವೀರ ಪುರುಷ ಗಂಡ ಇಂತಹ ನುಡಿಯನ್ನು ಆಡಿದಾಗ ನಗು ಬರ್ತಾ ಇದೆ. ನನಗೆ ಇಷ್ಟೆಲ್ಲ ಹೇಳಿದ್ರಿ ನೀವು, ಹಾ. ಹಾಗಿದ್ರೆ ನೀವು ಯೋಚನೆ ಮಾಡಿ. ಯಾವ್ದು? ಅಣ್ಣ ತಮ್ಮಂದಿರು ನೀವು, ಹಾ. ಹೌದು. ಭಾರತ ಹವಬಲ್ಲರು ಯಾರೆನ್ನುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಹಾ. ಭೀಮಸೇನನು ಕೊಟ್ಟಿದ್ದಾರೆ, ನೀವು ಕೊಟ್ಟಿದ್ದೀರಿ ಎನ್ನುವ ಹಾಗೆ ತಿಳಿದುಕೊಳ್ಳೋಣ. ಹಾ. ನೀವು ಯೋಚನೆ ಮಾಡಬೇಕಾದದ್ದು ಎಲ್ಲಿಗೆ? ಯಾವ್ದು? ಒಂದು ಮನೆಯಲ್ಲಿರುವಂತಹ ಅಣ್ಣ ತಮ್ಮಂದಿರೊಳಗೆ ಜಗಳ ಪ್ರಾರಂಭ ಎನ್ನುವುದು ಆಯಿತು, ಮನೆ ಒಡೆಯುವಂತಹ ಕೆಲಸ ಆಗುತ್ತದೆ. ಹಾ, ಹಾ. ಹೌದು. ಹೌದು. ನೀವು ಯೋಚನೆ ಮಾಡಿ ಅಂತೆ. ಏನು? ಅಣ್ಣ ಒಂದು ಮಾತನ್ನು ಹೇಳಿದ ಇರುವಂತಹ ಕಾರಣಕ್ಕೆ ಬೇಕಾಗಿ ಹಾ. ಅಣ್ಣನನ್ನು ಹೊಡೆಯುವುದಕ್ಕೆ ಹೋದ್ರೆ ಏನಾಗ್ತದೆ? ಹಾ. ಅಣ್ಣನಿರುವಂತಹ ಸ್ಥಾನಮಾನ ಯಾವುದನ್ನು ಆಲೋಚನೆ ಮಾಡಬೇಕು ಸ್ವಾಮಿ. ಯಾವುದನ್ನು? ಅಪ್ಪನಿಗೂ ಸಮಾನರಾಗ್ತಾನೆ ಅಣ್ಣನಾದವನು, ಹಾ. ತಮ್ಮನಾದವನು ಅದೇ ಅಣ್ಣನಿಗೆ ಮಗನು ಆಗುವುದಕ್ಕೆ ಸಾಧ್ಯ ಉಂಟು. ನಿಮ್ಮಿಬ್ಬರೊಳಗೆ ಕುಳಿತು ವ್ಯವಹರಿಸಬೇಕಾದಂತಹ ಕಾರ್ಯವನ್ನು ಹಾ. ನೀವು ಮುಗಿಸಲಿಲ್ಲ, ಹಾ. ಹೊಡೆದಾಟವನ್ನೇ ಮಾಡಿಕೊಂಡ್ರಿ. ಹೌದಪ್ಪ. ಎಷ್ಟೇ ಹೊಡೆದಾಟ ಆಗ್ಲಿ ಸ್ವಾಮಿ, ಏನು? ಯಾರು ಯಾರನ್ನೇ ಕಡಿಯಲಿ, ಯಾರು ಯಾರನ್ನೇ ಬಡಿಯಲಿ, ಹಾ. ಅವನು ಶಿಕ್ಷಿಸುವುದಕ್ಕೆ ಒಬ್ಬ ರಕ್ಷಕ ಇದ್ದಾನಂತ ಹೇಳುವುದಕ್ಕೆ ಹಾ. ಈ ದ್ರೌಪದಿಯ ಕಾರಣೀಕರ್ತಳು. ಹಾ, ಹಾ. ಅದಲ್ಲ ಅಂತ ಆದ್ರೆ ಪಾರ್ಥನಾದಂತಹ ನೀವು ಭೀಮಸೇನನ್ನು ಗಾರುಗಿಡಿಸಿದ್ದೇನೆ ಎನ್ನುವಂತಹ ಅಹಂಕಾರದಿಂದಲೇ ವರ್ತಿಸುತ್ತಾ ಇದ್ದೀರಿ. ಹಾ. ಭೀಮಸೇನ ಏನು ಸಾಮಾನ್ಯದವನಲ್ಲ, ಹಾ. ಪಾರ್ಥನೇನು ಕಡಿಮೆಯವನಲ್ಲವೇ ಅಲ್ಲ. ಗೊತ್ತಿದೆ ಅಲ್ಲ? ದಶನಾಮಾವಳಿಗಳನ್ನು ಹೊತ್ತಂತಹ ಅಸಮಸಾಹಸಿಯಾದಂತಹ ನಿಮ್ಮ ವಿಚಾರವನ್ನು ಹಾ. ತಿಳಿದುಕೊಂಡವಳು ದ್ರೌಪದನಂದನೆಯಾಗಿದ್ದಾಳೆ. ಸರಿ. ಅನ್ನೊಂದು ಸಮಯದಲ್ಲಿ ಹಾ. ತಂದಂತಹ ನನ್ನನ್ನು ನೀವು ಕೇಳಿದ್ದೇನು ತಾಯಿಯಲ್ಲಿ, ಹಾ. ತಂದದ್ದು ಹೆಣ್ಣು ಎನ್ನುವ ಹಾಗೆ ಆಡಿದ್ದು, ತಾಯಿ ಕೇಳಿದ್ದು ಹಣ್ಣು ಎನ್ನುವ ಹಾಗೆ, ಹಾ. 5 ಮಂದಿ ನೀವು ಹಂಚಿಕೊಳ್ಳಿ ಮಕ್ಕಳೆನ್ನುವ ಹಾಗೆ ತಾಯಿ ಆಡಿದಳು. ನನಗೆ ಪ್ರತ್ಯುತ್ತರ ಆಡಲಿಲ್ಲ. ಯಾಕೆ? ನಿಮ್ಮ ಯೋಗ್ಯತೆ ಏನೆನ್ನುವ ಹಾಗೆ ಅರಿತುಕೊಂಡವಳು ನಾನು. ಹಾ. ಪಾಂಡವರ ಸುತರಾದಂತಹ ನಿಮ್ಮಲ್ಲಿ ಹಾ. ವೈಷಮ್ಯ ಬೆಳೆಯಿತು ಅಂತಾದ್ರೆ ಹಾ. ಇದನ್ನು ಸರಿಪಡಿಸುವುದಕ್ಕಾಗಿ ನಾ ಯೋಚನೆ ಮಾಡ್ತಾ ಇದ್ದೇನೆ. ಯಾವುದು? ಇದು ನನ್ನ ಸಂಸಾರ ಸ್ವಾಮಿ. ಹೌದಪ್ಪ. ಸಂಸಾರದಲ್ಲಿ ಕಲಹ ಬರುವಂತಾದ್ರೆ ಹಾ. ಪಕ್ಕದ ಮನೆಯಲ್ಲಿ ಹೋಗಿ ನಮ್ಮ ಸಂಸಾರ ಸರಿ ಮಾಡಿ ಅಂತ ಹೇಳಕೂಡದಂತೆ. ನಿಜವಾಗಿ ಹೇಳ್ಬೇಕಾ? ಹಾ. ಈ ಪ್ರಸಂಗ ಎನ್ನುವುದು ಆಗ್ಲೇ ಮುಗಿತಿತ್ತು. ಹಾ. ಇಷ್ಟು ಉತ್ತಾದ ಯಾರಿಂದ ಗೊತ್ತು? ಯಾರಿಂದ? ನಿನ್ನಿಂದ. ಹೌದಾ? ಖಂಡಿತವಾಗಿ. ಯಾಕೆ ಹೇಳು? ಹಾ. ಅವಣ್ಣ ತಮ್ಮಂದಿ ಕೆಲವು ಪ್ರಸಂಗ ಗಿಡ್ಡ ಇರ್ತದೆ ಸ್ವಾಮಿ. ಮಾತಿಗೆ ಮಾತು ಬೆಳೆದಿದೆ. ಹೌದು. ಹಾ. ಹಾಗಂತ ಹೇಳಿ ಹಾ. ಇವತ್ತಿದ್ದ ಹಾಗೆ ನಾಳೆ ಇರ್ತೇವೆ ಅಂತ ಹೇಳಲಿಕ್ಕೆ ಆಗ್ತದೆ ನಾವು? ಆಗುದಿಲ್ಲ. ನಾಳೆ ಒಂದಾಗ್ಲಿಕ್ಕೂ ಸಾಕಲ್ವಾ? ಹೌದು. ಮತ್ತೆ ನೀನು ಬಂದದ್ದು ಯಾಕೆ ಆಗಿದ್ರೆ? ಕಾರಣ ಉಂಟು. ಏನು? ಭೀಮಸೇನನೇ ಆಡಿದ್ದಾನೆ, ಹೇಗೆ? ಪಾರ್ಥನನ್ನು ಗಾರಗಿಡಿಸಿದ್ದಾನೆ. ಅವನಿಗೆ ಸರಿಯಾದಂತಹ ಬುದ್ಧಿ ಮಾತುಗಳನ್ನು ಆಡು. ಹಾ. ಕೇಳದೆ ಹೋದಂತಾದ್ರೆ ದಂಡಿಸು ದ್ರೌಪದಿ. ಹಾ. ದಂಡಿಸುವುದಕ್ಕೆ ನನಗೆ ಹಕ್ಕುಂಟು. ಯಾಕೆ? ಯಾಕೆ? ನಿಮಗೆ ನಾನು ಅತ್ತಿಗೆ ಆಗುತ್ತೆ, ಹಾ. ನಿಮಗೆ ನಾನು ಮಡದಿಗೆ ಆಗುತ್ತೆ. ಹಾ. ಹೌದಲ್ವ? ಹೌದು. ಈಗ ಅತ್ತಿಗೆ ಸ್ಥಾನದಲ್ಲಿರುವವಳಂತೇಳಿದ್ರೆ ತಾಯಿಯ ಸ್ಥಾನದಲ್ಲಿರುವವಳನ್ನ ಹಾ. ನೀವು ಕೇಳಿದ್ರಲ್ಲ ಆಗ ನೀವು ಪ್ರಸಂಗ ಉದ್ದ ಮಾಡಿದೆ ಅಂತ. ಹೌದೌದು. ಕೆಲವು ಪ್ರಸಂಗದಲ್ಲಿ ಎಂತದಿರುವುದಿಲ್ಲ ಸ್ವಾಮಿ. ಮತ್ತೆ? ಸಣ್ಣ ಪ್ರಸಂಗ ಅದನ್ನು ಉದ್ದ ಮಾಡಿಕೊಂಡು ಹೋಗುವುದು. ಹೌದು. ಯಾಕೆ ಬೇಕಾಗಿ? ಯಾಕೆ? ನಾವು ಏನನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ಅಷ್ಟೇ. ಹಾ. ಹೌದು. ಹಾ. ಈಗ ದ್ರೌಪದಿಯಾದಂತಹ ನಾನು ನಿಮ್ಮ ಜೊತೆ ಹೋರಾಟ ಮಾಡುವುದಕ್ಕಾಗಿ ಬಂದವಳು. ಹಾ. ನೀವು ನನ್ನಲ್ಲಿ ಆಡಿದಂತಲ್ಲ, ಭೀಮಸೇನಲ್ಲಿ ಆಡಿದಂತಹ ನುಡಿಗಳೆಲ್ಲ ಬರಿದೇ ವ್ಯರ್ಥ. ಹಾ. ಹಾಗಾಗಿ ನಿಮಗೆ ನೀತಿಯ ಮಾತನ್ನು ಹೇಳ್ತಾ ಇದ್ದೇನೆ. ತಪ್ಪಾಯ್ತು ಎನ್ನುವ ಹಾಗೆ ಭೀಮಸೇನನ ಮನೆಗೆ ಬಂದು ಭೀಮಸೇನನ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದ್ರೆ ದ್ರೌಪದಿ ಬಿದ್ದಾಳು. ಇಲ್ಲದ್ರೆ ಸಲ್ಲಪ್ಪ ಮತ್ತು ಗುಂಡಪ್ಪ ಸೇರಿ ಹಾ. ಮೆಣಸಮ್ಮ ಚಟ್ಟಿ ಅಂತ ಹೇಳಿದ ಮಾತುಂಟು. ಹೌದಾ? ಯಾಕೆ ಹೇಳಿದ್ದು? ಒಳ್ಳೆದುಂಟು. ಯಾಕೆ ಹೇಳಿದ್ದು? ಯಾಕೆ? ಭೀಮಸೇನ ಹಾ. ಹಾಗೂ ಪಾರ್ಥ ಹಾ. ನಮ್ಮಿಬ್ಬರ ಮಧ್ಯೆ ಹಾ. ಈಗ ಬಂದವಳು ನೀನು. ಹಾ. ನಿನ್ನ ಸ್ಥಿತಿ ಎನ್ನುವುದು ಮೆಣಸಿನಕಾಯಿ ಹಾಗೀಗ. ನಿಮಗೆ ಇನ್ನೊಂದು ಗಾದೆ ಗೊತ್ತಿಲ್ಲ. ಯಾವುದು? ಇನ್ನೊಂದು ಗಾದೆ ಗೊತ್ತಿಲ್ಲ. ಯಾವುದು? ಇಬ್ಬರು ಇರ್ತಾರೆ, ಹಾ. ಮೂರನೇ ವ್ಯವಸ್ಥೆ ಇರ್ತಾರೆ. ಹಾ. ಇಬ್ಬರ ಜಗಳದಲ್ಲಿ ಮೂರನಿಗೆ ಲಾಭ ಆಗ್ತದೆ ಎನ್ನುವುದು ಮರೆತು ಹೋಗಿದ್ದೀರಿ ನೀವು. ಆದ್ರೆ ಒಂದು ಹಾ.
ಬಂದಂತಹ ಮೂರನೇ ವ್ಯಕ್ತಿಗೆ ಹಾ. ಯಾವತ್ತೂ ಕೂಡ ಲಾಭ ಆಗ್ತದೆ ಅಂತ ಭಾವಿಸಬಾರ್ದು ನಾವು. ಬರ್ತದೆ. ಹೌದಪ್ಪ, ಲಾಭ ಆಗ್ತದೆ. ಹಾ. ಯಾವ ರೀತಿಯಲ್ಲಿ ಲಾಭ ಆಗ್ತದೆ ನೋಡಿ ಯೋಚನೆ ಮಾಡ್ಬೇಕು. ಹಾ. ಕೆಲವೊಂದು ಬಾರಿ ಹಾ. ಪೆಟ್ಟಿನಲ್ಲೂ ಲಾಭ ಆಗುವುದಕ್ಕುಂಟು. ಹೌದಾ? ನಾವು ನೋಡಿ ಒಳಗೆ ಹೊರಟು ಹೋಗ್ತದೆ. ಅದು ಅದೇ ಒಳಗೆ ಅದಕ್ಕೆ ಲಾಭ. ಮೂರನೇ ಸಂತಾನಕ್ಕೆ ಬರೋದಲ್ವಾ? ಹೌದಪ್ಪ. ಹಾ. ನಾನು ನಿನ್ನನ್ನು ಬಯಸಿದ್ದು ಹೇಗೆ ಗೊತ್ತುಂಟು, ಹೇಗೆ? ಅಂದುಕೊಳ್ಳೋದು ಹೇಗೆ ಗೊತ್ತುಂಟು, ಹಾ. ಕನಕಲತಾಂಗಿ ಎನ್ನುವ ಹಾಗೆ. ಹೌದಲ್ಲ? ಹೌದಪ್ಪ. ಭೂಮಿಯೊಳಗೆ ಹ್ಮ್. ಕನಕ ಎನ್ನುವುದು ಸಿಗ್ತದೆ. ಹೌದು. ಸಿಗುವಾಗ ಹೇಗೆ ಸಿಗ್ತದೆ? ಹ್ಮ್. ಶುದ್ಧವಾಗಿ ಸಿಗುವುದಿಲ್ಲ. ಇಲ್ಲ. ಅದೆಷ್ಟೋ ಪದಾರ್ಥಗಳು ಹ್ಮ್. ಅದರೊಳಗೆ ಲೀನವಾಗಿರ್ತದೆ. ಅದನ್ನು ಹೊರತೆಗೆದು ಆ ಬಳಿಕ ಚಿನ್ನವನ್ನು ಬೇರ್ಪಡಿಸ್ತಾರೆ. ಹೌದು. ನಮಗೆ ಬೇಕಂತಹ ರೀತಿಯಲ್ಲಿ ವಸ್ತು ತಯಾರು ಮಾಡೋಕೆ ಸಾಧ್ಯ ಉಂಟು. ಹೌದು. ಆದ್ರೆ ನೀನು ಹಾಗಲ್ಲ. ಅದೇ. ಕನಕಲತಾಗಿ ಯಾಕೆ ಹೇಳಿದ್ದು, ಹ್ಮ್. ನೀನು ಸಿಗುವಾಗಲೇ ಕನಕವಾಗಿ ಸಿಕ್ಕಿದ್ಯಾ, ಹೌದು. ಶುದ್ಧ ಚಿನ್ನವೆನ್ನು ಹಾಗೆ ಭಾವಿಸಿಕೊಂಡಿದ್ದೇನೆ. ಹಾ. ಕೊಳಕು ಇರುವುದು ನಿನ್ನಲ್ಲಿ ಇಲ್ಲ ಎನ್ನುವ ಹಾಗೆ ಭಾವಿಸಿಕೊಂಡರು ನಾವು. ಹಾ. ಆದ್ರೆ ಈ ಸಂದರ್ಭ ಹಾ. ಅದನ್ನೆಲ್ಲ ಮೈಗೂಡಿಸಿಕೊಂಡು ಇಲ್ಲಿವರೆಗೆ ಬಂದಿದ್ಯಲ್ಲ. ಹ್ಮ್. ಹಾಗಾಗಿ ಹೇಳ್ತಾ ಇದ್ದೇನೆ, ಬೇಡಾಕಿನ ಮಾತನ್ನು ಆಡಿದೆ ಎಂದಾದರೆ ಆಡಿದರೆ ಮಡದಿಯನ್ನು ಹಾಗೆ ನೋಡ್ಲಿಕ್ಕಿಲ್ಲ. ಇಲ್ಲ. ಹಿಡಿದಿದ್ದೇನೆ ಗಾಂಧೀವಿ, ಕ್ಷಣವನ್ನು ಪ್ರಯೋಗ ಮಾಡಬೇಕು. ಕನಕಲತಾಂಗಿಯಾದಂತಹ ನನ್ನನ್ನು ಕೊಳಕಿಲ್ಲ ಇರುವ ಹಾಗೆ ಭಾವಿಸಿ ಕೊಳಗಿದೆ ಇರುವ ಹಾಗೆ ಆಡಿದೆಯೋ ಏನಂತ ಭಾವಿಸಿದೆ ನೀನು? ದ್ರುಪದ ನಂದನೆ ಸಾಮಾನ್ಯದವನೆನ್ನುವ ಹಾಗೆ ಕಡೆಗಣಿಸುವುದಕ್ಕೆ ಮನಸ್ಸು ಮಾಡಬೇಡ. ದ್ರೌಪದಿ ನಾನು, ನಿನ್ನ ವಿಚಾರವೇನು ತಿಳಿದಿಲ್ವ ನಾನು? ಅದನ್ನು ಸಮಯದಲ್ಲಿ ರಜಸ್ವಲಿಯಾದಂತಹ ನನ್ನನ್ನು ಎಳೆದ ಎನ್ನುವ ಹಾಗೆ ದುಶ್ಯಾಸನಲ್ಲಿ ಆಡಿದಾಗ ಅವನೇ ನನ್ನನ್ನು ಎಳೆದಂದ ಕೌರವನ ಆಸ್ಥಾನಕ್ಕೆ ಯಾಕೆ ಬೇಕಾಗಿ ಸೀರೆಯ ಸೆರಗಿಗೆ ಕೈಯಿಕ್ಕಿ ಎಳೆಯುತ್ತಿರುವಂತಹ ಕಾಲದಲ್ಲಿ ಒಬ್ಬೊಬ್ಬರಲ್ಲಿ ಗೋಗಿರದವಳು ನಾನು. ಯಾರು ನನ್ನ ಪ್ರಾಣವಾಗಲಿ ಮಾನವನ್ನು ರಕ್ಷಣೆ ಮಾಡಿದವರಿಲ್ಲ. ಕೊನೆಗೆ ಗೋವಿಂದನ ಮನೋಹರವಳು ನಾನು. ಆ ಕಾಲದಲ್ಲಿ ಮತ್ತೆ ಕೊನೆಗಾಗುವಾಗ ಕೌರವನನ್ನು ಕೊಲ್ಲುತ್ತೇನೆ, ಅಲ್ಲ ದುಶ್ಯಾಸನನ್ನು ಒದಗಿಸುತ್ತೇನೆ ಎನ್ನುವ ಹಾಗೆ ಮಾತುಕೊಟ್ಟಂತಹ ಭೀಮಸೇನ ದ್ರೌಪದಿ ಉಳಿಸಿಕೊಂಡವಳಾಗಿದ್ದಾಳೆ. ಇಂತಿರುವಾಗ ನೀ ಭೀಮನನ್ನು ತಾಗಿ ಅದಕ್ಕೆ ಮಾತುಗಳನ್ನಾಡಿದೆ ಅಂತಾದ್ರೆ ಸುಮ್ಮನೆ ಬಿಡುವಳೆನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. ಹೇಳಿದಂತಹ ಶಿಶಾಪತಿನ ಶಿರೋಣ ಯೋಚನೆ ಮಾಡಬೇಕಿತ್ತು. ಏನು? ತುಂಬಿದಂತಹ ಸಭೆಯೊಳಗೆ ತರದನ್ನು ಎಳೆದಂತದ್ದು ಹೌದು. ಆ ಕಾಲಕ್ಕಾಗುವಾಗ ಪಡಿತೀರ ಎನ್ನುವ ಹಾಗೆ ಎದ್ದು ನಿಂತದ್ದು ನಾವು ಹೌದು. ಧರ್ಮರಾಯ ಹೇಳಿದ್ದು ಧರ್ಮ 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 ಎನ್ನುವ ಹಾಗೆ. ಧರ್ಮ ಮಾಡಿದಲ್ಲ. ಹೌದಪ್ಪ. ಆ ಧರ್ಮಕ್ಕೆ ಕಟ್ಟು ಬಿದ್ದು ನಾವೆಲ್ಲ ತಲೆಗಳಿಗಾಗಿ ಕೂತದ್ದು ಹೌದು. ಆದ್ರೆ ಆ ಸಂದರ್ಭ ನಾನು ಶಪಥವನ್ನು ಕೈದಿದ್ದೇನೆ. ಯಾರಿಗೋಸ್ಕರವಾಗಿ? ನಿನಗೋಸ್ಕರವಾಗಿ. ಎಳೆದುಕೊಂಡು ಹೋಗುವಂತಹ ಸಂದರ್ಭ ಕನ್ನಡಾಡಿದಂತಹ ಮಾತು 5 ಆಗಿದೆ, ಆಮೇಲೆ ನಾನು ಬರ್ಬೇಕೆನ್ನುವ ಹಾಗೆ ಆ ಕಾಲಕ್ಕೆ ನಾನೇ ಆಡಿದ್ದೇನೆ. ಇಂತಹ ಮಾತನ್ನು ನೋಡಿದಂತಹ ಕರ್ಣನನ್ನು ನಾನು ಕೊಂದು ಕಳಿತೇನೆ ಎನ್ನುವ ಹಾಗೆ ಕೊಟ್ಟ ಮಾತಿನ ಪ್ರಕಾರವಾಗಿ ಕರ್ಣನನ್ನು ವಧಿಸಿದ್ದೇನೆ. ಹೆಚ್ಚಿಗೆ ಮಾತಾಡಿದೆ ಎಂದರೆ
ಎಷ್ಟು ಹೆಸರು ಗೊತ್ತುಂಟ ಇವನಿಗೆ. ಲೋಕದಲ್ಲಿ ಬರೀ ಹೆಸರು ಇವನಿಗೆ, ಕುಡಿದವರಿಗೆ ಹೆಸರು ಸಿಗುವುದಿಲ್ಲ. ಯಾಕೆ ಇವನಿಗೆಲ್ಲ ಹೆಸರಿಟ್ಟ ಮತ್ತೆ ಕುಡಿದವರಿಗೆ ಎತ್ತದ ಹೆಸರುಂಟು. ಅಪ್ಪಗೆ ಕೊಚ್ಚಿಕೊಂಡ ನಾ ಸಮರ್ಥ ಪಾತ ಎಂತ ಆಯ್ತಾ? ಯಾಕೆ ಬೇಕಿತ್ತಿಷ್ಟೆಲ್ಲ? ವಾತಾವರಣ ಸರಿ ಇಲ್ಲ. ವಾತಾವರಣ ಸರಿ ಉಂಟು, ನಿನ್ನ ಕೈಕಾಲು ಸರಿ ಉಂಟಲ್ಲ, ಹಾಗಾಗಿ ಎತ್ತಿ ಮಗನೇ ನೀನು. ನಿನ್ನನ್ನು ಮೆಚ್ಚಲೇಬೇಕು, ಮೆಚ್ಚಲೇಬೇಕು. ನಿನ್ನಲ್ಲಿರುವಂತಹ ಶಕ್ತಿ ಏನಿರುವ ಹಾಗೆ ನಾ ಹಿಂದೆ ಕಂಡವಳು, ಇಂದು ಕಾಣಬೇಕಿರುವ ಕಾರಣಕ್ಕೆ ಬಂದವಳು. ನಾನು ಕಾಲು ಹೋದಷ್ಟು ಸಾಹಸ ಮಾಡಿದೆ. ಯಾಕೆ ನೀ ಅಷ್ಟು ಮಾಡುವಾಗ ನಾ ಅಷ್ಟು ಮಾಡದಿದ್ರೆ ಆಗ್ತದ? ಬರ್ತಾನೆ ಇನ್ನು ನಾ ಕಾಡಿದ್ರೆ ಉಂಟಲ್ಲ ದೌಡ ಮೇಲೆ ಕೊಡ್ತೇನೆ. ಮಾತಾಡ್ತಾನೆ. ಗೆದ್ದವಳು ನಾನು, ಸೋತವರಿಗೆ ಮಾತಾಡ್ಲಿಕ್ಕಿಲ್ಲ. ಸೋತವರು ಮಾತಾಡ್ಲಿಕ್ಕೆ ಉಂಟಾ? ಗೊತ್ತಾಯ್ತಲ್ಲ? ಯಾಕೆ ಹಾರಾಡಿತು? ಇದು ದ್ರೌಪದಿಯ ಪ್ರತಾಪ. ಏನು ಕಳಚಿ ಬೀಳ್ಲಿಕ್ಕೆ ಅಷ್ಟು ಗಟ್ಟಿಯಾಗಿ ಕಟ್ಕೊಂಡೇ ಬಂದಿದ್ದೇನೆ, ಆಯ್ತಾ? ನಾವು ಹೆಣ್ಣು ಮಕ್ಕಳು ಎಂತದೆಲ್ಲ ಎಲ್ಲಿ ಗಟ್ಟಿಯಾಯ್ತು. ಕಳಚಿ ಬೀಳುದು ಗಂಡಸರದ್ದು ಒಮ್ಮೊಮ್ಮೆ ಗೊತ್ತಾಗುದಿಲ್ಲ, ಆಯ್ತಾ? ಪ್ರಾಯ ಆದ್ರೂ ಇಲ್ಲ ಪರನ್ನ ಹಾಲು ಗಟ್ಟಿ ಉಂಟಂತ ಹೇಳ್ತಾರೆ. ಮತ್ತೆ ನೋಡುವಾಗ ಹತ್ತನ ಸಮಯ ಇರ್ತದೆ. ಹಾಗೆ ಮಾಡಿಬಿಟ್ಟೇನು? ನಿನ್ನಲ್ಲಿರುವಂತಹ ಪರಾಕ್ರಮ ಏನಿರುವಂತದ್ದು ನೋಡುವುದಕ್ಕೆ ಬೇಕಾಗಿ ಬಂದವಳು. ಭಾರತವನ್ನು ಗಾಳಿಸಿದ ಇರುವಂತಹ ಅಹಂಕಾರವನ್ನು ತೋರಿಸಿದೆಯಲ್ಲೋ. ಈಗ ಎಲ್ಲ ಹೋಯ್ತು ನಿನ್ನಲ್ಲಿರುವಂತಹ ಸಾಹಸ. ದ್ರೌಪದಿಯನ್ನು ನೀ ಕಳುಹಿಸಿದಂತಹ ಈ ವೇಳೆಯಲ್ಲಿ ಅಷ್ಟು ಸುಲಭದಲ್ಲಿ ಬಿಡೋಣ ದ್ರೌಪದಿಯನ್ನು ಹಾಗೆ ವಾಯಿಸ್ಬೇಡ. ಎಷ್ಟು ಮಾತಾಡ್ತೀನಿ? ಮಾತಾಡ್ತೀನಿ, ಕುಡಿಲಿಕ್ಕೂ ಕುಡಿತೇನೆ. ಇವತ್ತು ಹೊತ್ತು ತುಂಬಾ ಆಯ್ತು. ಈಗ ಹೋಗು, ಮನೆಗೆ ಹೋಗು. ನಿನ್ನ ಹೆಣ್ತಿದ್ದಾಳಲ್ಲ ಸುಭದ್ರೆ, ಸ್ವಲ್ಪ ಎಣ್ಣೆ ಹಾಕ್ಲಿಕ್ಕೆ ಹೇಳು ಬೆನ್ನಿಗೆಲ್ಲ. ಬೇರೆ ಬೇರೆ ಯಾವ್ದು ತಿಳ್ಕೊಳ್ಬೇಡ. ನಾನು ಹೋಗ್ತೇನೆ. ನಾನಿನ್ನು ಹೋಗುದೇ, ನಂದು ಮುಗಿತು. ನಾನು ಆಚೆ ಹೋದ ಮೇಲೆ ಮಗನೇ ನನ್ನ ಬಗ್ಗೆ ಬೇಡದಿದ್ದು ಮಾತಾಡಿದ್ದಿ ನೋಡು. ನಿನಗೆ ಕೃಷ್ಣ ಬರ್ತಾನೆ, ಆಮೇಲೆ ಜಾಗ್ರತೆ ಮಾಡ್ಕೋ. ಹೆಂಡತಿಯ ಪೆಟ್ಟಲ್ಲಿ ಇಷ್ಟು ಶಕ್ತಿ ಉಂಟಲ್ಲ, ನೀವು ಕೊಟ್ಟಿದ್ದೆಲ್ಲ ಪ್ರಚಾರ ಮಾಡುದಿಲ್ಲ. ಹಾಗೆಲ್ಲ ನನ್ನದೊಂದು ಪ್ರಚಾರ ಆಯ್ತು ಅಷ್ಟೇ, ಏನು ಮಾಡುದು? ಪ್ರಪಂಚಕ್ಕೆ ಕಾಣುವ ಹಾಗೆ ಪ್ರಚಾರ ಆಯ್ತಲ್ಲ. ಆದ್ರೆ ಒಂದು ನಾನು ಸುಮ್ಮನೆ ಕುಳಿತದ್ದು ಯಾಕೆ? ಕೆಲವೊಂದು ಬಾರಿ ನಾವು ಮಾತಾಡುವಂತ ಹಾಗೆ ನಮ್ಮ ಹಲ್ಲುಗಳಿಗೆ ನಮ್ಮ ನಾಲಿಗೆ ಕಚ್ಚಿ ಹೋಗ್ತದೆ. ಯಾಕೆ ಹೇಳಿ? ಮಾತಾಡೋದು ಹೆಚ್ಚಾಗಿ ಹೋಗ್ತದೆ. ಚಿಕ್ಕಂಗೆವರೆಗೆ ಬಿಟ್ಟು ವಿಷಯ ನಾನು ಧರಿಸಿದ ಅದನ್ನು ಹಾಗಿಸಿದಬಹುದು. ಏನೇ ಇಲ್ಲಿ ನಾವು ಅದಕ್ಕೆಲ್ಲ ತಲೆ ಕೆಡಿಸಿರುವುದಿಲ್ಲ. ಯಾಕೆ ಹೇಳಿ? ಮತ್ತೆ ಹೆಣ್ಣು ಮಕ್ಕಳಲ್ಲಿ ಜಗಳಕ್ಕೆ ಹೋಗುದು ನಾವು, ಗಂಡು ಮಕ್ಕಳು ಹೋದ್ರೆ ಸರಿಯಾಗಿದ್ದ ಸರಿಯಾಗಿಲ್ಲ ಅಂತ ಎರಡು ಜಡೆ ಸೇರಿದ್ರೆ ಸರಿಯಾಗುವುದು ಅಂತ. ಹೌದು, ಯಾಕೆ ಹೇಳಿ? ಇವರನ್ನು ಸರಿ ಮಾಡಲಿಕ್ಕೆ ಆ ಬ್ರಹ್ಮದವರು ಆಗುತ್ತಿಲ್ಲ. ಇದು ಸತ್ಯಪ್ಪ. ಹೌದು, ನನಗೆ ಅನುಭವ ಉಂಟಲ್ಲ. ಹೌದಪ್ಪ, ಹೋಗಿದ್ದಾರೆ ಪುಣ್ಯ. ಅದು ನನ್ನ ಪುಣ್ಯ ಅಂತ ಆರಿಸ್ಕೊಳ್ಬೇಕು. ಹಾಗಂತ ದ್ರೌಪದಿಯ ಪ್ರತಾಪ ಬೆಳೀತಾ ಉಂಟು. ಹೌದು, ಇದನ್ನು ಕ್ಷಮನ ಮಾಡಬೇಕಿದ್ರೆ ಯಾವ ರೀತಿಯನ್ನು ಹಾಗೆ ಅರ್ಥ ಮಾಡಿಕೊಂಡ್ರೆ ನನ್ನಿಂದ ಆಗ್ಬೇಕಿಲ್ಲ. ಅದೊಂದು ಮಾತನ್ನು ಹೇಳಿಲ್ವಾ? ಮುಳ್ಳನ್ನು ಮುಳ್ಳಿಂದ ತೆಗಿಬೇಕೆನ್ನುವ ಹಾಗೆ ದ್ರೌಪದಿಯ ಪ್ರತಿಯಾಗಿ ಯಾರನ್ನು ಕಳುಹಿಸುವುದು ಎನ್ನುವ ಹಾಗೆ ಯೋಚನೆ ಮಾಡುವಾಗ ಇದ್ದಾರೆ ಒಬ್ಬರು, ನನ್ನ ಹೃದಯೇಶ್ವರಿ ಸುಭದ್ರೆ, ಕೃಷ್ಣ ತಂಗಿ. ಹೌದಪ್ಪ, ಅವರನ್ನೇ ಕಳುಹಿಕೊಡ್ಬೇಕು. ಯಾಕೆ ಹೇಳಿ? ಅವರನ್ನು ಕಳಿಸಿದ್ರೆ ಲಾಭ ಇರುವುದು ನಮಗೆ. ಯಾಕಂತ ಹೇಳಿದ್ರೆ ಕೃಷ್ಣ ತಂಗಿ, ಬಲಭದ್ರ ತಂಗಿ. ಎಲ್ಲಿಯಾದ್ರೂ ಸುಭದ್ರೆಗೆ ಹೆಚ್ಚು ಕಡಿಮೆ ಆಯ್ತು ಎಂದಾದ್ರೆ ಕೃಷ್ಣ ಬಾರದೆ ಕುಡಿತಾನ, ಕೃಷ್ಣ ಬಂದಾಗ ಬಲಭದ್ರ ಬಾರದೆ ಕುಡಿತಾನ. ಎಲ್ಲರೂ ಒಟ್ಟಾಗುವ ಇವಳ ಪ್ರತಾಪ ಇಳಿಲಿಕ್ಕಿಲ್ವೋ? ಅದಕ್ಕೆ ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರು. ನೇರವಾಗಿ ಸಿಟ್ಟು ಬಂದಾಗ ಒಮ್ಮೆಲೆ ಸಮರಕ್ಕೆ ಹೋಗುದಲ್ಲ, ಕ್ಷಣ ಕಾಲ ಶಾಂತವಾಗಿ ಕುಡಿದು ಚಿತ್ತಕ್ಕೆ ಸ್ವಲ್ಪ ಬುದ್ಧಿ ಕೊಡ್ಬೇಕು. ಚಿತ್ತಕ್ಕೆ ಬುದ್ಧಿ ಅಂತ ಹೇಳಿದ್ರೆ ಇನ್ನಷ್ಟು ಯೋಚನೆ ಕೊಡ್ಬೇಕು ಅಂತ ಹೇಳಿದ್ರು ನಾವು. ಆವಾಗ ಉಪಾಯ ಹೊಳಿತಾರೆ, ಆವಾಗ ಇನ್ನೊಂದು ಕೇಳುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಸುಭದ್ರೆಗೆ ಯಾವ ಯಾವ ವಿಚಾರ ತಿಳಿಸ್ಬೇಕು, ಯಾವ ರೀತಿಯಾಗಿ ವಿಷಯಗಳನ್ನು ಬೋಧಿಸಿ ಸಿದ್ಧಪಡಿಸಬೇಕು, ಅದೇ ರೀತಿ ಸಿದ್ಧಪಡಿಸಿಕೊಂಡು ಸುಭದ್ರೆಗೂ ದ್ರೌಪದಿ ಕಥನ ಆಗುವಾಗ ನಾವು ಮಾಡ್ತೇವೆ. ದ್ರೌಪದಿ ಪ್ರತಾಪ ಏನೆನ್ನುವಾಗಿ ಕ್ಷಣಗಳ ನಿರೀಕ್ಷೆ ಮಾಡ್ತೇವೆ. ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸದಾ ಸೌಭಾಗ್ಯಕ್ಕೆ ಒದಗಿಸಿಕೊಳ್ಳಿ. ಮಾಡುವಂತಹ ಸಂಸಾರದಲ್ಲಿ ಮಾಡುವಂತಹ
ಹಾಗೆ ಮನಸ್ಸಿನಲ್ಲಿರುವಂತಹ ಸಂಕಲ್ಪವೇನಿದ್ದರೂ ಅದರಲ್ಲೂ ಬಬ್ಬನಾಡದ ಗೃಹ ಪ್ರವೇಶದ ತಾಯಿ ಏರಿಸಿಕೊಳ್ಳಿ ನಿಮ್ಮ ಮನೆಯ ಸಕಲರು ಕೂಡ ನಿಮ್ಮ ಆಸರೆ ವಿಘ್ನವಾಗಿ ನೆರವೇರಿಸಿಕೊಳ್ಳುವ ಹಾಗೆ ಇನ್ನು ಮುಂದಕ್ಕೆ ಬಬ್ಬನಾಡದ ಗೃಹ ಪ್ರವೇಶದ ತಾಯಿಯ ಸೇವೆಯನ್ನು ಇದೇ ರೀತಿಯಲ್ಲಿ ಆರಕ್ಷಣ ತಾನೇ ನೆರವೇರಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಎಲ್ಲರೂ ಕೂಡ ನೀವು ವಹಿಸಿಕೊಳ್ಳುವ ಹಾಗೆ ನಾವು ನಂಬಿಕೊಂಡು ಬಂದಿರುವಂತಹ ಬಬ್ಬನಾಡದ ಗೃಹ ಪ್ರವೇಶ ಸಕಲ ಸೌಭಾಗ್ಯವನ್ನು ಕಟ್ಟು ನೆರವೇರಿಸಿಕೊಳ್ಳಿ ಎನ್ನುವ ಹಾಗೆ ಗೃಹ ಪ್ರವೇಶ ಈ ಸೇವೆಯನ್ನು ಸ್ವಾಮಿ